ಯಾರೇ ಜೀವನದ ಫಸ್ಟ್ ಟೈಮ್ ತಿಲ್ಲತ್ತೀನಿ. ಏನೋ ಡಿಸ್ಕಷನ್ ನಡ್ಸ್ಯಾರ ಅವ್ರ ಅಲ್ಲೇ ನಿಂತ. ಇದು ತಿನ್ನೋದೇ ಗೊತ್ತಿಲ್ಲ ಅಲ್ಲೋ. ಇಂಥ ದೋಸ್ತಿ ಪಡಿಬೇಕಂದ್ರೆ ಪುಣ್ಯ ಮಾಡಿದಾರ ನೋಡಿ. ಎಲ್ಲ ಎಡ್ಡ ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇವತ್ತ ನಮ್ ಪಿಜಿನಾಗ ನಾಷ್ಟ ಇಷ್ಟು ಜಲ್ದಿ ಬಂದ್ರಿ. ಇವತ್ ಬಿ ನಾಷ್ಟ ಮಾಡೋರು ನಾವೇ ಫಸ್ಟ್ ರೀ. ಬರ್ರಿ ಏನ್ ಬಂದು ನೋಡಮ್. ಗೈಸ್ ಏನ್ ಬಂದದ ಇವತ್ತು ಗೊತ್ತಿಲ್ರಿ. ಅದು ಬಿಸಿಬೇಳೆ ಬಾತ್ ಇರ್ಬೋದು ಅಂತ. ಎಸ್ ಗೈಸ್ ಕರೆಕ್ಟ್, ಬಿಸಿಬೇಳೆ ಬಾತ್ ಯಾವ್ದಾರ. ನೋಡಕ್ರಿ ಅದು ಬಿಸಿಬೇಳೆ ಬಾತೆ ಕಾಣ್ಲತ್ತೈತ್ರಿ. ಆಮೇಲೆ ಒಂದ್ ತೂತ್ ಉಂಡ ಮೇಲೆ ಗೊತ್ತೈತ್ರಿ ಒಳಗ ಉಪ್ಪಿಟ್ಟು ಹತ್ತದಂಗ್ ಹತ್ಲತ್ತು. ಮತ್ತ ಸ್ವಲ್ಪ ಅಳಸೈತ್ರಿ, ಸ್ವಲ್ಪ ಅಲ್ರಿ ಜಾಸ್ತಿನೇ ಅಳಸ್. ಅದಕ್ಕೆ ಡೈರೆಕ್ಟ್ ಆಗಿ ಗಂಜಿ ಕುಡ್ದಂಗ್ ಕುಡ್ದ್ಬಿಟ್ ನೋಡ್ರಿ. ಬೆಳಗ್ಗೆ ಪ್ರಾಬ್ಲಮ್ ಇದೆ ನೋಡ್ರಿ. ಬೆಳಗ್ಗೆ ಅಷ್ಟು ಜಲ್ದಿ ಊಟ ಹೋಗಲ್ರಿ, ಮೀನ್ಸ್ ನಾಷ್ಟ ಹೋಗಲ್ರಿ. ಬಟ್ 2-3 ತಾಸಾಗಲ್ಲ ಮತ್ ಹಸು ಆತಾರ. ಏನೇ ಇರ್ಲಕ್ರಿ ಕ್ಲಾಸಿನ ಟೈಮಿಗೆ ಅದ ನಡ್ರಿ ಕ್ಲಾಸಿಗೆ ಹೋಗಮ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇದನ್ನ ಒಂದು ಮಾತು ಹೇಳ್ರಿ, ಜನರಿಗೆ ನನ್ನಿಂದ ಏನೂ ಫರಕ್ಕೆ ಬೀಳಲ್ಲ ಅದು ಒಂದೇ ಮಾತು. ಯಾಕಂದ್ರೆ ಜನರ ಬಗ್ಗೆ ನಾನೇ ಜಾಸ್ತಿ ಯೋಚನೆ ಮಾಡ್ಲತ್ತೀನಿ, ನಾನು ಅನ್ಕೊಳತ್ತೀನಿ. ಯಾಕಂತಂದ್ರೆ ಮೊದಲು ಈ ರೀತಿ ಹಿಂಗೆ ವಿಡಿಯೋ ಮಾಡ್ಲಿಕ್ಕೆ ಭಾಳ ಹೆದರ್ತದೆ. ಅಂದ್ರೆ ಈಗ ಭೀ ಅಂಜಿಕೆ ಹೊಂಟದ. ಬಟ್ ಯಾಕೆ ಅನ್ನಂತ ಅನ್ಬೋದು, ಯಾಕೆ ಆ ರೀತಿ ಅಂಜಲತ್ತೀನಿ, ಯಾಕೆ ಆ ರೀತಿ ಮಾಡೋದು, ಯಾಕೆ ಅಂಜಬೇಕು ಅಂತಂದ್ರೆ ಅವ್ರಿಗೆ ನಂಗೆ ಏನೂ ಸಂಬಂಧ ಬೀಳಲ್ಲ. ಅಂದ್ರೆ ವೀಡಿಯೋ ಮಾಡಲಿ ಏನಕ್ಕೆ ಮಾಡಲಿ ಸಂಬಂಧ ಇಲ್ಲ ಅವ್ರಿಗೆ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ನಂಗೆ ನೋಡ್ತಾರೆ, ಹೋಗ್ಬಿಡ್ತಾರೆ, ಮುಗಿದಾಯ್ತು. ನೋಡಮ್ರಿ. ಅಂದ್ರೆ ಭೀ ಸ್ವಲ್ಪ ಸ್ಟಾರ್ಟಿಂಗ್ ಫಿಯರ್ ಇರ್ತದೆ. ಫಸ್ಟ್ ಏನು ಅನ್ಕೋತೀನಿ ಅಂತಂದ್ರೆ ಒಂದು 1000 ಸಬ್ಸ್ಕ್ರೈಬರ್ ಆಗಲಿ ಆಮೇಲೆ ಮಾಡೋಣ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ಆ ಟೈಮಲ್ಲೂ ಕೂಡ ಅಂಜದ 10,000 ಆಗೋಣ ಮಾಡಮಿ ಅಂತ ಅಂದ್ಕೊಂಡು 10,000 ಕೂಡ ಆಯಿತು. ಅವಾಗ ಭೀ ಮಾಡಲಿಲ್ಲ. ನನಗೆ ತಿಳಿಯೋದೈತೆ ನಾ ಯಾವಾಗ ಮಾಡಮಿ, ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ. ಈಗ 20,000ಗೆ ಅಂದ್ರೆ ಭೀ ಇನ್ನೂ ಭೀ ಅಂಜಿರ ಹಂಗ್ರೆ ಗೈಸ್. ಅದಕ್ಕೆ ಗೈಸ್ ಯಾರೇನಂದ್ರೆ ಅಲ್ಲಿ ಯಾರೇನು ಅನ್ಕೊಂಡ್ರೆ ಯಾಕಂತಂದ್ರೆ ಈ ಎದುರು ಒಂಥರ ಅಜೀಬ್ ಅನ್ನಿಸ್ತದೆ. ಬಟ್ ಆಮೇಲೆ ಹೋಗಿ ವಿಡಿಯೋ ಅವರೇ ನೋಡ್ತಾರೆ. ಅವರೇ ನೋಡ್ರಂದ್ರೆ ಅವರೇ ಚಂದ ಅಂತಾರೆ, ಎಲ್ಲ ಇದು ಮಾಡ್ತಾರೆ. ನಾನೇ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ಲತ್ತೀನಿ, ನಾನು ಅನ್ಕೋತೀನಿ. ಅದಕ್ಕೆಲ್ಲ ಗೈಸ್ ಇವತ್ತಿನ ಹಿಡಿದು ಯಾವಾಗ ಆಗ್ತದೆ ಅವಾಗ ನಿಮ್ಗೆ ಲಾಂಗ್ ವೀಡಿಯೋಸ್ಗಳು ಮಾಡಿ ಹಾಕ್ತೀನಿ. ಬರ್ರಿ ಗೈಸ್, ಇವತ್ತು ನಮ್ಮ ಕ್ಲಾಸ್ ಈಗ ಯಾವ ರೀತಿ ಒಂದು ಡೈಲಿ ಲೈಫ್ನ ಯಾವ ರೀತಿ ಅಂತ ನಂದು ತೋರಿಸ್ತೀನಿ. ಬರ್ರಿ. ಕರೆ ಅದ ರೀ ಗೈಸ್, ನಾವು ಅನ್ಕೋತ ಹೋದಿಲ್ರಿ, ಬರೀ ಅನ್ಕೋತೇ ಹೋಗ್ತೇವೆ. ಇವಾಗ ಮಾಡಮಿ, ನಾಳೆ ಮಾಡಮಿ, ನಾಡ್ದು ಮಾಡಮಿ ಅನ್ಕೊಂಬದೆಲ್ಲ ಬಿಟ್ಟು ಏನು ಅನ್ಕೋತೀವಿ ಅದೆಲ್ಲ ಎಕ್ಸಿಕ್ಯೂಟ್ ಮಾಡಮ್ರಿ ಮೊದಲು. ಗೈಸ್ ಡಾಗೇಶ್ ಬೈದವ್ರು ಇಲ್ಲೇ ಇರ್ತಾರೆ ನೋಡ್ರಿ. ಅವಾಗ ಭೀ ಗೈಸ್ ನೀವು ಯಾವಾಗ ಬರ್ರಿ, ಅವ್ರು ಡಾಗೇಶ್ ಬೈದವ್ರು ನಿಮ್ಗೆ ಅಲ್ಲೇ ಸಿಗುತ್ತಾರೆ. ಅಲ್ಲಿ ನಿಂತ ಡೈರೆಕ್ಟ್ ಆಗಿ ಕ್ಲಾಸಿಗೆ ಬಂದು ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ರಿ. ಡೈಲಿ ನಾ ಕ್ಲಾಸ್ ಮುಗಿಸ್ಕೊಂಡು ಪಿಜಿಗೆ ಹೋಗ್ತಿದ್ರಿ. ಬಟ್ ಇವತ್ತ ನಾ ಪಿಜಿಗೆ ಹೋಗಿಲ್ಲ. ಯಾಕಂತ ಸ್ವಲ್ಪ ವೇಟ್ ಮಾಡ್ರಿ, ನಿಮಗೆ ಗೊತ್ತಾಗ್ತದ. ವಿನಯ್ ಟಾಸರ್ಸ್ ಇವತ್ತು ಯಾರು ರೊಕ್ಕ ಇದು ಕೊಡ್ತಾರ ನೋಡ, ಸ್ಪಾನ್ಸರ್ ಯಾರ್ದ ಫೈನ್ ಅದಂಗೆ ಕೊಡು. ಇಲ್ಲಿ ತೋರಿಸಿ, ಇಲ್ಲಿ ಯಾವ್ದು ಆಗಿಲ್ಲ ಬಾ, ಇಲ್ಲಿ ಬಾ ಇಲ್ಲಿ ಬಾ, ಯಾವ ಇಲ್ಲ ಯಾವ್ದು ಹೇಳಿ ನೀನು. ಟೇಲ ಹೆಡ್ಡ ಹೆಡ್ ಸರ್. ನೋಡು ಏನು ನೋಡ್ರಿ, ಅವ್ನು ಟೇಲ್ಸ್ ಬಂತಂದ್ರೆ ಅವನೇ ಕೊಡ್ಬೇಕು. ಹೆಡ್ಸ್ ಬಂತಂದ್ರೆ ಇವಾಗ ಕೊಡ್ತಾನೆ. ಇವನೇ ಇವ್ರಿಬ್ಬರು ಯಾರಾದ್ರ ಒಳಗೆ, ನಾವ್ ಯಾರು ಇಲ್ಲ. ಇವ ಒಬ್ಬನ ಇವ ಒಬ್ಬನ. ನಮಗೆ ನೀವೇ ತಿರ್ಸ್ಲಕ್ಕೆ ಕರ್ಕೊಂಡ್ರಿ. ಏನು ಹಾರಿಸ್ರಿ ಯಾರು ಇಲ್ಲ ಬಾ, ಇಲ್ಲಿ ಬಾರಿ ಇಲ್ಲ ಬಾ. ಹೆಡ್ ಸರ್, ಇವ ಟೇಲ್ ಸರ್. ಅಂದ್ರೆ ಅವನೇ ಕೊಡ್ತಾನ. ನಿಂದೆ ಬಂದದ ಮತ್ತೆ ನೀನೇ ಕೊಡಕತ್ತದ. ಅದು ಕರೆ ಅದ. ಊಟಕ್ಕಂತಂದ್ರೆ ನೀ ಹಿಂದ ಬಂದ್ರೆ ನೋಡಲತ್ತಿದ್ದೆ. ಗೈಸ್ ಇವತ್ತು ನಾವು ಫಸ್ಟ್ ಟೈಮ್ ಮುದ್ದೆ ತಿಲ್ಲಕ್ಕೆ ಬಂದಿದ್ದೆ ರೀ. ನಾರೇ ಜೀವನದ ಫಸ್ಟ್ ಟೈಮ್ ತಿಲ್ಲತ್ತೀನಿ. ಅಲ್ಲಿ ತರ್ಲಕ್ಕೆ ಹೋಗ್ಯಾರ ನಮ್ಮ ದೋಸ್ತರು. ನೋಡ್ರಿ ಗೈಸ್ ಏನೋ ಡಿಸ್ಕಷನ್ ನಡ್ಸ್ಯಾರ ಅವ್ರು ಅಲ್ಲೇ ನಿಂತು. ಮುದ್ದೆ ಸಾರು ಬಂತ್ರಿ ಗೈಸ್. ನೀ ಯಾವ್ದು ಹಾಕೊಂಬಂದೆ, ನೀವೇ ಹಾಕೊಂಬಂದೆ? ತಿನ್ನೋ ಗೊತ್ತದಲ್ಲ ಹೆಂಗಂತ.
ಇದು ತಿನ್ನೋದೇ ಗೊತ್ತಿಲ್ಲ ನೋಡಿ ಇದಕ್ಕೆ ಗೈಸ್ ನಾ ಇವತ್ತ ಪಿ ಜಿಗೆ ಹೋಗಿಲ್ರಿ. ಇವತ್ತ ಡೈರೆಕ್ಟ್ ಆಗಿ ನಮ್ಮ ದೋಸ್ತರು ಕೂಡ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಮುದ್ದೆ ತಿಲ್ಲಕ್ ಬಂದೇನ್ರಿ. ನೋಡ್ರಿ ಅವ್ರದ್ದು ಹಂಗ ಇವಾರ ಅನ್ನ ಬೆಳೆ ಕಳ್ಸ್ದಂಗೆ ಕಳ್ಸಿಬಿಟ್ಟಾರ. ಉಣ್ಣು ಮಗ ಒಂದ್ಸಲ ಹೆಂಗ ಹೇಳ ಹೆಂಗ್ ಉಣ್ತಾರ. ಎಂತ ದೊಡ್ಡದು ಕೊಟ್ಟಾರ ನೋಡ್ರಿ ಇಲ್ಲಿ ಮುದ್ದಿ. ಏನು ಇವ್ರು ಉಂಡಾರೋ ಗೊತ್ತಿಲ್ಲ. ಎಷ್ಟು ಅಡಲ್ ನಿಂತಿ ಬಾಸ್. ಹೊಟ್ಟೆ ತುಂಬ್ದಾರ ಒಂದ್ ಸತಿ ತಿಂದ್ರೆ ಆರಾಮ 5-6 ತಾಸು ನಡೀತು ನೋಡಿ. ಮತ್ತೆ ನನ್ನತ್ರ ಕಲಿಗೆ ನಾರೇ ತಿಂದ ಹ್ಯಾಂಗ್ ತಿನ್ಬೇಕಂತ ಹೇಳಲ್ಲ ನಂಗ್ರೆ. ನಾಗಣ್ಣನ್ ತಾಟ್ನಂದು ಇಲ್ಲಿ ಹೋಗ್ಯದ ಇಲ್ಲಿ ಜಂಪ್ ಆಗ್ಯದ. ಇವ ಖಾಲಿ ಮಾಡ್ಯಲ್ ಮಗ ತಿಂದಿಲ್ರ ನಮಗ ಅವು ಬೋಂಡ ನಡೆಯಲ್ರಿ. ಇವೇ ಬೋಂಡ ಬರೋಬರ ತೋ ಬಸ್ ಟೇಸ್ಟ್ ನೋಡ್ರಿ. ಚಲೇ ಹೊಟ್ಟೆ ಇದೇ ಹೊಟ್ಟೆ ತುಂಬಿದೆ ಈಗ. ಇಲ್ಲಿ ಬಜ್ಜಿ ಸೇಮ್ ಅಲ್ಲಿ ನಮ್ಮ ಊರಿಂದ ಒಂದು ಊರದ ಜಮ್ಕಂಡಿ ಜಮ್ಗಿ 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 ಇರ್ತದ ರೀ. ಸೇಮ್ ಅಲ್ಲಿ ಬಜ್ಜಿ ಹಿಂಗೆ ಸಿಗ್ತಾರ. ಸೇಮ್ ನಮ್ಮ ಊರನ್ ತಿಂದಂಗ ಐತ್ರ. ನಮ್ಮ ಊರಿಂದ ಬರ್ತಾರದು ಜಮ್ಗಿ ಅಂತ. ಜಮ್ಗಿ ಬಜ್ಜಿ ಅಲ್ಲಿ ಯಾರೇ ನೋಡಿದ್ರ ಅಂದ್ರೆ ಕಮೆಂಟ್ ಮಾಡಿ. ಅಲ್ಲಿ ಯಾರು ನೋಡುತ್ತಿಲ್ಲ ಅನಿಸ್ತ. ಊರಿಗೆ ಗೊತ್ತಿದ್ರ ಕಮೆಂಟ್ ಮಾಡಿ. ಗಿಚ್ಚ ಚೆನ್ನಾಗ್ಯದ, ಟೇಸ್ಟ್ ಆಗ್ಯದಣ್ಣ. ಮಸ್ತ್ ವಿನಯ್ ಹಂಗಿದ್ ಮುದ್ದಿ ಮಸ್ತ್. ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಮನೆಗ್ ತಿಂದಾಗ ಆಗತ್ತು ನಾಯಿರ ಮನೆ ಮುದ್ದಿ ಮಾಡ್ತಿದ್ ನೀವು. ಮತ್ ಛಾಯಾಸ್ಲಿನ್ ಮಾಡ್ಸೋದಿಲ್ಲ. ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ಐತ್ರ. ಹೊಸ ಮಗ ಒಂದ್ ಸ್ವಲ್ಪ ತಿಂದಿಲ್ ನೀ. ಮುದ್ದಿ ಗಂಟ್ಲಾಗ ಹೇಳಲಾಗ್ಯದ್ರ ಗೋಲಿ ನುಂಗದಂಗ ಆಗತ್ತವ್. ಮುದ್ದೆ ಹಿಂಗ್ ಕಿಲೋ ತಿನ್ನತ್ತ. ಪೇಮೆಂಟ್ ಮಾಡ್ಬಂದಲ್ಲಿ ಬಿಲ್ ಪೇ ಮಾಡ್ಬಂದ್ರ ನಾವ್ ಇನ್ನ ಬೀಳುತ್ತಿದ್ದೆವು. ಇಂಥ ದೋಸ್ತರು ಎಲ್ಲಿ ಸಿಗ್ತಾರೆ ಹೇಳ್ರಿ. ಅಕ್ಷರ ಹೌದು. ಇಂಥ ದೋಸ್ತರಿ ಪಡಿಬೇಕಂದ್ರ ಪುಣ್ಯ ಮಾಡಿದಾರ ನಾವು. ಹೇಳಿದ್ರಿ ಸುಮ್ ಸಿಕ್ತಿಲ್ರಿ ಅವ್ರೆಲ್ಲ ಮುತ್ತರತ್ತ ಹವಳ. ಗೈಸ್ ನಾ ಮುದ್ದೆ ಸಾರೇ ಫಸ್ಟ್ ಟೈಮ್ ತಿಂದಿನ್ರಿ. ಬಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದ್ದು ಭಾರಿ ಆಯ್ತು. 4 ಜನ ಉಂಡಿದವ್ರಿಗೆ ಎಷ್ಟು ದುಡ್ಡು ಆಗಿರೈತೆ ಯೋಚನೆ ಮಾಡ್ರಿ. ಬರೀ 90 ರೂಪಾಯಿ ಆಗ್ಯದ್ರಿ ಗೈಸ್. 4 ಜನ ಊಟ ಮಾಡಿದವ್ರಿ. ಬರೀ 90 ರೂಪಾಯಿ ಆಗ್ಯದ. ಅದು ನಮ್ ದೋಸ್ತೆ ಕೊಟ್ಟು ಜಸ್ಟ್ ಇವಾಗ ಬಂದ್ರಿ ಗೈಸ್ ರೂಮಿಗ. ಯಾರು ಇಲ್ಲ ಗೈಸ್, ಒಬ್ರೆ. ಒಪ್ನೆ ಇದ್ದಿದ್ದು ಫಾಯ್ದಾ ಬಿ ಅದ ರೀ. ಸ್ವಲ್ಪ ಬೋರ್ ಬಿ ಆಗ್ತದ. ಯಾರೇ ಇಲ್ಲ, ಭಾಳ ಯೋಚನೆ ಮಾಡ್ತದೆ. ಸಿಂಗಲ್ ಇತ್ತಲ್ಲ ಮನುಷ್ಯ ಭಾಳ ಯೋಚನೆ ಮಾಡ್ತದೆ. ಬಟ್ ಒಂದು ಹೆಲ್ಪ್ ಅದರಿಗೆ ಈ ರೀತಿ ನಾ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ಬೋದು. ಈ ರೀತಿ ಡೈರೆಕ್ಟಾಗಿ ಎಲ್ಲರೂ ಇದ್ರ ಅಂತಂದ್ರೆ ಸ್ವಲ್ಪ ಮಾಡೋದಾಗಲ್ಲ. ಹೊರಗೆ ಹೋಗ್ಬೇಕಾಗ್ತದೆ, ಹೊರಗಿಂದ ಇಷ್ಟೇ ಮಾಡ್ಬೇಕಾಗ್ತದೆ. ಇದು ಅಂತಂದ್ರೆ ಬೆಸ್ಟ್ ಅದ್ರಿ. ಇದು ಬಿ ಭಾಳ ಒಳ್ಳೇದಾಗಿ ಎಲ್ಲರೂ ಹೋಗ್ಯಾರ ಇವತ್ತು. ಅದಕ್ಕೆ ನಿಮಗೆ ಇಷ್ಟೆಲ್ಲ ವಿಡಿಯೋಗಳು ಹೊಂಟವ. ಅಂದಾಗ ಒಂದು ಲಾಂಗ್ ವಿಡಿಯೋಸ್ಗಳು ಹೊಂಟವ. ಇಲ್ಲ ಗೈಸ್ ನೋಡಮ್ ಏನಾಗ್ತದೆ. ಅದು ಒಳ್ಳೇದಕ್ಕೆ ಆಗ್ತಿರುತ್ತೆ. ಇದಕ್ಕೆ ನೋಡ್ರಿ ಎಲ್ಲರೂ ಇದ್ರು ಬಿ ಒಳ್ಳೇದೇ ರೀ. ಆರಾಮಾಗಿರುತ್ತೆ. ಇರ್ಲಿಲ್ಲ ಅಂತಂದ್ರೆ ಬಿ ವಿಡಿಯೋ ಮಾಡ್ಕೋತ ಆರಾಮಾಗಿರ್ತೀನಿ ನೋಡ್ರಿ. ಯಾಕೋ ಸ್ವಲ್ಪ ಚಂದ ಕಾಣ್ಲತ್ತೀನಿ ಅನ್ಸ್ಲತ್ತ ಸೋಮಂದ್ರಿಗೆ. ವೇಟ್ ಗೈಸ್, ನಿಮಗೆ ಇನ್ನೊಂದು ಮಾತು ಹೇಳೋದೇ ನೆನಪು. ಏನಂತಂದ್ರೆ ನಾ ಇವಾಗ ಜಸ್ಟ್ ಅದು ಎಲ್ಲ ಮುದ್ದೆ ಎಲ್ಲ ತಿನ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ನೀವು ಬರೋ ಟೈಮ್ನಾಗ ಹೇಳ್ತಿದ್ದೆಲ್ಲ ಗೈಸ್. ಅಂತಂದ್ರೆ ಈ ರೀತಿ ಅಂದ್ರೆ ಎಷ್ಟು ಪ್ರೈಸ್ ಆಗ್ಯದ ಹಂಗಿಂಗ ಅಂತ ಅದು ಹೇಳ್ಕೊತ ಹೊಂಟಿದ್ದ. ಅದೇ ಟೈಮ್ನಾಗ ಎದ್ರಿಂದ ಒಬ್ರು ಬಂದ್ರಿ. ಅವರು ಅಂದ್ರೆ ಎದ್ರಿಂದ ಅವ್ರು ನನ್ನ ಸೈಡಿಂದಾನೇ ಪಾಸ್ ಆದ್ರು. ಅವರು ಪಾಸ್ ಆಗೋಣ ನನಗೆ ಕರೆದ್ರ ಗೈಸ್. ಅಂತಂದ್ರೆ ನನಗೆ ಒಳದ್ರವರು ಯಾರ ಅಂತ ನಾನು ಹಿಂತಿರುಗಿ ನೋಡ್ದ. ಅವರು ನಮ್ದು ಬಿಜಾಪುರ ಸೈಡ್, ನಮ್ಮ ಉತ್ತರ ಕರ್ನಾಟಕದವ್ರಂತ. ಬಿಜಾಪುರ ಸೈಡ್ದವರು ಅವ್ರು ಇಲ್ಲಿ ಪೊಲೀಸಾಗಿ ವರ್ಕ್ ಮಾಡ್ಲತ್ತಾರಂತ. ಅವ್ರು ವಿಡಿಯೋ ನೋಡ್ತಾರಂತ. ನಮ್ದು ಅದಕ್ಕೆ ಅವ್ರು ಕರೆದು ಮಾತಾಡ್ಸರು. ಭಾಳ ಖುಷಿ ಆಯ್ತು ಗೈಸ್. ಅವರು ನಾ ವಿಡಿಯೋ ಮಾಡ್ಕೋಬೇಕಂದ, ಬಟ್ ಅವರು ಬೇಡ ವಿಡಿಯೋದಲ್ಲಿ ಹಂಗೆ ಅಂತಂದ್ರೆ ಅದ್ರ ಸಲುವಾಗಿ ಅಲ್ಲಿ ಹೋಗಿ ಸ್ವಲ್ಪ ಅವರೇ ಕರ್ಕೊಂಡು ಹೋದ್ರು. ಅವರೇ ಹೋಗಿ ಚಾ ಎಲ್ಲ ಕುಡಿಸಿದ್ರು. ನಮ್ಮ ಕಡೆ ಮಂದಿ ಚಾ ಬೇಕು ಮೊದಲ.
ಅವರು ಚಾ ಕುಡಿದ್ರು, ನಾವು ಭೀ ಚಾ ಕುಡಿದೆವು. ಖುಷಿ ಆಯ್ತು ರೀ ಗೈಸ್ ಅವ್ರಿಗೆ ಮೀಟ್ ಆಗಿದ್ದಕ್ಕೆ. ಅದೇ ಗೈಸ್ ಅದೇ ಹೇಳ್ಬೇಕು ಅನ್ಕೊಂಡಿದ್ದು, ಅದು ನನಗೆ ನೆನಪಾಗಿತ್ತು. ಅದಕ್ಕೆ ಈಗೆಲ್ಲ ಫ್ರೆಶ್ ಆಗಿ ಬಂದು ಅದಕ್ಕೆ ನಿಮಗೆ ಇವಾಗ ಹೇಳ್ತೀನಿ. ಇವತ್ತು ನೋಡ್ರಿ ಗೈಸ್ ಮಸ್ತ್ ಬಂದದ. ಇಲ್ಲಿ ಗೋಬಿ ಪಲ್ಯ ಯಾವ್ದು ಗೊತ್ತಿಲ್ಲ, ಬಟ್ ಈಗ ಒಂದ್ ರೀತಿ ಮಾಡ್ಯಾರ. ಇಲ್ಲಿ ನೋಡ್ರಿ ಗೈಸ್ ಉಪ್ಪಿನಕಾಯಿ ಹಿಂಡಿ ಹಚ್ಚಮ್ಯಾಕ ಸೇಮ್ ಮನಿ ಊಟನೇ ಕಾಣತ್ತ. ನಮ್ದ್ರೆ ಊಟ ಬಂದದ, ನಾವು ಊಟ ಮಾಡ್ಲಿಕ್ಕೆ. ನೀವು ಭೀ ಊಟ ಮಾಡ್ಕೊರಿ. ರಾತ್ರಿ ಆಗ್ಯದ. ಆರಾಮಾಗಿರಿ, ಖುಷಿಯಾಗಿರಿ, ನಗ್ತಾರಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.